ಮಾರುಕಟ್ಟೆ ನಾವು ಎಲ್ಲ ಫಸ್ಟ್ ಎಲ್ಲ ಕಡೆ ನಾನು ಹೋಗಿ ಕೊಟ್ಟು ಬಂದೆ ಸರ್. ಮನೆ ಅಂದ್ರೆ ಮನೆಗೆ ಹೋಗಿ ಕೊಟ್ಟು ಬರ್ತಾ ಇದ್ದೆ ಸರ್. ನಾನು ಅಂಗಡಿ ಅಂದ್ರೆ ಅಂಗಡಿಗೆ ಹೋಗಿ ಕೊಟ್ಟು ಬರ್ತಾ ಇದ್ದೆ. ಈಗ ಅಕ್ಕ ಕೆಫೆ ಏನು ಸ್ಟಾರ್ಟ್ ಮಾಡಿದೀವಲ್ಲ, ಆಮೇಲೆ ಎಲ್ಲ ನಮ್ದು ಹೋಮ್ ಪ್ರೊಡಕ್ಷನ್ ಎಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟು ಸರ್ ನಾವು. ನಾನು ಲ್ಯಾಬ್ ಟೆಕ್ನಿಷಿಯನ್ ಸರ್. KLE ಒಳಗೆ ಜಾಬ್ ಮಾಡಿದ್ದು ಸರ್ 3 ವರ್ಷ. ಸ್ವಂತ ಲ್ಯಾಬ್ ಇಟ್ಟು 7 ವರ್ಷ ಆಯಿತು ಸರ್. ಅದು ಕೋವಿಡ್ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಆಯಿತು, ನಮ್ಮ ಮಾಮಾರಿಗೆ ಆಯಿತು, ಆರಾಮಿರಲಿಲ್ಲ ಸರ್. ಯಾಕಂದ್ರೆ ಫುಲ್ಲು ಸಿವಿಯರ್ ಜ್ವರ ಸರ್. 104 ಜ್ವರ ಸರ್ ಅದು. ಆಮೇಲೆ ಎಲ್ಲ ಹಾಸ್ಪಿಟಲ್ಗೆ ಅದು ಹೋದರೆ ಅಡ್ಮಿಟ್ ಅಂತ ಇತ್ತು ಸರ್. ಅದಕ್ಕೋಸ್ಕರ ನಾ ಏನು ಮಾಡಿದೆ, ಮನೆಯಲ್ಲೇ ತುಳಸಿ, ಮೆಂತೆ, ಒಣ ಶುಂಠಿ, ಆಮೇಲೆ ದೊಡ್ಡಪತ್ರಿ, ಪುದೀನ, ಆಮೇಲೆ ಮೆಣಸ್ಕಾಳು ಈ ಥರ ಯೂಸ್ ಮಾಡಿ ಕಷಾಯ ಮಾಡ್ತಾಯಿದ್ದೆ ಸರ್ ನಾನು ಅವ್ರಿಗೆ ಕೊಡಲಿಕ್ಕೆ. ಮತ್ತು ಹುರುಳಿ ಸಂಗಟಿ ಮತ್ತು ಜೋಳದ ನುಚ್ಚ ಈ ಥರ ಮಾಡ್ತಾಯಿದ್ದೆ ಸರ್ ನಾನು. ಆವಾಗ ಬೆಳಿಗ್ಗೆ ಕಷಾಯ ಮಾಡಿಕೊಡೋದು, ಆಮೇಲೆ ಅವರಿಗೆ ತಿನ್ನಲಿಕ್ಕೆ ಹುರುಳಿ ಸಂಗಟಿ ಮಾಡಿಕೊಡೋದು, ಆಮೇಲೆ ಟ್ಯಾಬ್ಲೆಟ್ ಕೊಡೋದು, ಈ ಥರ ಮಾಡ್ತಾಯಿದ್ದೆ ಸರ್ ನಾನು. ಅದು ಅದು ಇದೇ ಥರ ಒಂದು 15 ಡೇಸ್ ಮಾಡಿದೆ. ಆಮೇಲೆ ಅದು ಕಫ ಕರಿಕೋಂತ ಬರ್ತಾ ಇತ್ತು ಸರ್ ಅದು. ಆಮೇಲೆ ನನಗೇನು ಅನ್ನಿಸ್ತು, ಇದು ಕಫ ಕರಗುತ್ತೆ. ಆಮೇಲೆ ಜ್ವರಕ್ಕಂಥೇಳಿ ಟ್ಯಾಬ್ಲೆಟ್ ಕೊಡ್ತಾಯಿದ್ದೆ, ಕಫಕ್ಕಂಥೇಳಿ ನಾನು ಹೋಮ್ ಮೆಡಿಸಿನ್ ಮಾಡ್ತಾಯಿದ್ದೆ ಸರ್ ನಾನು. ಆಮೇಲೆ ಈ ತುಳಸಿ, ಆಮೇಲೆ ಇದು ಅರ್ಶಿನ ಬೇರು ತಂದೆ ಸರ್ ನಾನು. ಇದು ಕೆಮಿಕಲ್ ಹಾಕಿದ್ದು ಅರ್ಶಿನ ಪುಡಿ ಬೇಡ, ಅದು ಯೂಸ್ ಮಾಡೋದಂಥೇಳಿ ಆರ್ಗ್ಯಾನಿಕ್ ಅರ್ಶಿನ ಬೇರು ತಂದೆ ಸರ್ ನಾನು ಘಟಪ್ರಭಾದಿಂದ. ಅವರಲ್ಲಿ ಫಾರ್ಮರ್ಸ್ ಇದ್ದಾರೆ, ಇದು ಸರ್ಟಿಫೈಡ್ ಫಾರ್ಮರ್ಸ್ ಅವರು. ಮಾರುಕಟ್ಟೆ ನಾವು ಎಲ್ಲ ಫಸ್ಟ್ ಎಲ್ಲ ಕಡೆ ನಾನು ಹೋಗಿ ಕೊಟ್ಟು ಬಂದೆ ಸರ್. ಅವ್ರು ಒಂದು ಪಾವು ಕಿಲೋ ಹಿಡ್ಕೊಂಡು ಒಂದು 5 kg 10 kg ತನಕನೂ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತಾಯಿದ್ದೆ ಸರ್ ನಾನು. ಅಂಗಡಿ ಅಂದ್ರೆ ಅಂಗಡಿಗೆ ಹೋಗಿ ಕೊಟ್ಟು ಬರ್ತಾಯಿದ್ದೆ. ಆಮೇಲೆ ಯಾವ ಆಫೀಸ್ ಅಂದ್ರೆ ಆಫೀಸ್ಗೆ ಹೋಗಿ ಕೊಟ್ಟು ಬರ್ತಾಯಿದ್ದೆ ಸರ್ ನಾನು. ಆಮೇಲೆ ಅವ್ರು ಎಲ್ಲ ಒಂದು ಪಾವು ಕಿಲೋ ಹಿಡ್ಕೊಂಡು 10 kgವರೆಗೂ ನಾನು ಸ್ವಂತ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಕೊಟ್ಟು ಬರ್ತಾಯಿದ್ದೆ ಸರ್ ನಾನು. ಈಗ ಅಕ್ಕ ಕೆಫೆ ಏನು ಸ್ಟಾರ್ಟ್ ಮಾಡಿದೀವಲ್ಲ, ಆಮೇಲೆ ಎಲ್ಲ ನಮ್ಮದು ಹೋಮ್ ಪ್ರೊಡಕ್ಷನ್ ಎಲ್ಲ ಇಲ್ಲೇ ಇಟ್ಕೊಂಡ್ಬಿಟ್ಟು ಸರ್ ನಾವು. ಆಮೇಲೆ ಅವರೆಲ್ಲರೂ ನಮ್ಮ ಕಸ್ಟಮರ್ ಖುಷಿ ಆಯಿತು ಸರ್. ಎಲ್ಲ ಕಸ್ಟಮರಿಗೆ ಅಂದ್ಕೊಳ್ಳಿ ಎಲ್ಲರೂ ಇಲ್ಲೇ ಬರ್ತಾಯಿದ್ದಾರೆ ಸರ್. ಈಗ ಅಕ್ಕ ಕೆಫೆಗೆ ಬಂದು ನಮ್ಮ ಪ್ರೊಡಕ್ಷನ್ ಆಯಿತು, ನಮ್ಮದು ಹೆಲ್ದಿ ಫುಡ್ ಆಯಿತು, ಎಲ್ಲ ತೊಗೊಂಡು ಇಲ್ಲೇ ನಾಷ್ಟ ಮಾಡೋದಾಯಿತು. ನಮ್ಮದು ರಾಗಿ ರೊಟ್ಟಿ, ನುಗ್ಗೆ ಸೊಪ್ಪಿನ ರೊಟ್ಟಿ, ಪಾಲಕ್ ರೊಟ್ಟಿ, ಮೆಂತೆ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳ ಮತ್ತು ರಾಗಿ ಹಾಕಿ ನಾವು ಜೋಳ ಬೇಯಿಸ್ತೀವಿ ಆ ರೊಟ್ಟಿಗೆ, ಆ ರೊಟ್ಟಿ ಆಯಿತು ಎಲ್ಲ. ಮತ್ತು ಆರ್ಗ್ಯಾನಿಕ್ ನಮ್ಮದು ಕಾಯಿಪಲ್ಯ ಎಲ್ಲ ನಾವು ಹೊಲದಲ್ಲೇ ಮಾಡ್ತೀವಿ. ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರನ್ನ ಕರ್ಕೊಂಡೇ ಮಾಡ್ತಾಯಿದ್ದೀವಿ. ಆ ಮಹಿಳೆಯರು ಹೊಲದಲ್ಲೇ 4 ಜನ ಮಹಿಳೆಯರು ಇದ್ದಾರೆ ಸರ್ ನಮ್ಮ ಕಡೆ. ಆಮೇಲೆ ಇಲ್ಲಿ 12 ಜನ ಇದ್ದಾರೆ ಸರ್ ಅಕ್ಕ ಕೆಫೆಯಲ್ಲಿ. ಆಮೇಲೆ ನಮ್ಮ ಪ್ರೊಡಕ್ಷನ್ ಪ್ಯಾಕಿಂಗ್ ಆಯಿತು, ಪ್ರೊಡಕ್ಷನ್ ಮಾಡೋದಾಯಿತು. ಎಲ್ಲ 4 ಜನ ಪ್ರೊಡಕ್ಷನ್ಗೆ ಹೋಮಲ್ಲಿ ಮನೆಯಲ್ಲಿ ಮಾಡ್ತಾರೆ ಸರ್. ಆಮೇಲೆ 4 ಜನ ಹೊಲದಲ್ಲಿ ಮಾಡ್ತಾಯಿದ್ದಾರೆ ಸರ್. ಅವೆಲ್ಲ ಕೆಮಿಕಲ್ ಫ್ರೀ ಕಾಯಿಪಲ್ಯ ಏನು ಯೂಸ್ ಮಾಡ್ತಾ ಇದ್ದಾರಲ್ಲ, ಬೆಳೀತಾ ಇದ್ದಾರಲ್ಲ, ಅದನ್ನೇ ಅಕ್ಕ ಕೆಫೆಗೆ ತಂದು ನಾವು ಕಾಯಿಪಲ್ಯ ಯೂಸ್ ಮಾಡ್ತಾಯಿದ್ದೀವಿ ಸರ್. ಆವಾಗ ಅರ್ಶಿನ ಪುಡಿನಂದು ಕೆಮಿಕಲ್ದು ಇದ್ದಿದ್ದು ಅರ್ಶಿನ ಪುಡಿ ಯೂಸ್ ಮಾಡೋದು ಬೇಡ ಅಂಥೇಳಿ ನಾ ಏನು ಮಾಡಿದೆ, ಅರ್ಶಿನ ಬೇರು ತರಿಸಿದೆ ಸರ್. ಅರ್ಶಿನ ಬೇರಲ್ಲಿ ತುಳಸಿ, ಮೆಂತೆ, ಒಣ ಶುಂಠಿ, ದೊಡ್ಡಪತ್ರಿ, ಆಮೇಲೆ ಪುದೀನ ಈ ಥರ ಅವನ್ನೆಲ್ಲ ಹಾಕಿ ಅದನ್ನು ಅರ್ಶಿನ ಬೇರು ಬೇಯಿಸ್ಕೊಂಬಂದೆ ಸರ್ ನಾನು. ಆಮೇಲೆ ಅದನ್ನು ಬೇಯಿಸ್ಕೊಂಬಂದು ಕೂಡಲೇ ಅದನ್ನು ಬಿಸಿನೀರಲ್ಲಿ ಒಂದು ವಾಟಿ ಬಿಸಿನೀರಲ್ಲಿ ಒಂದೊಂದು ಅರ್ಧ ಚಮಚೆ ಹಾಕಿ ಎಲ್ಲೆಲ್ಲಿ ನಮ್ಮ ಮಾಮಾರಿಗಾಯಿತು, ನಮ್ಮ ಮನೆಯವ್ರಿಗಾಯಿತು ಕೊಡ್ತಾಯಿದ್ದೆ ಸರ್ ನಾನು. ಬೆಳಿಗ್ಗೆ ಖಾಲಿ ಹೊಟ್ಟೆಲೇನೂ ಕೊಡಬೇಕು ಸರ್ ಅದನ್ನ.
ಒಂದು ಅದನ್ನು ಕೊಡ್ತಾ ಇದ್ದೆ. ಬರ್ಬರ್ತಾ ಅದು ಜ್ವರನೂ ಕಡಿಮೆ ಆಗ್ತಾ ಬಂತು, ಆಮೇಲೆ ಕಫಾನೂ ಕರಗ್ತಾ ಬಂತು. ಇದಕ್ಕೆ ನಾವು ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹೇಳಿದೆ, ಈ ಥರ ಆರಾಮ ಆಗ್ತಾ ಇದೆ. ಅದಕ್ಕೆ ನಂದು ಆರ್ಗ್ಯಾನಿಕ್ ಅರ್ಶಿನ ಪುಡಿ ಒಂದು ಮಾಡಿದೆ, ಪ್ರೋಟೀನ್ ಪೌಡ್ರ್ ಮಾಡಿದೆ, ಆಮೇಲೆ ಬೆಲ್ಲ ಹಾಕಿ ಬಿಸ್ಕೆಟ್ ಮಾಡಿದೆ ಸರ್ ನಾನು. ಆಮೇಲೆ ನಾನು ಫಸ್ಟ್ ಮಶ್ರೂಮ್ದು ಗ್ರೋ ಮಾಡ್ತಾಯಿದ್ದೆ ಸರ್ ನಾನು. ಮಶ್ರೂಮ್ದಿಂದನೇ ಬಿಸ್ಕೆಟ್ ಮಾಡಿದೆ, ಆಮೇಲೆ ಪ್ರೋಟೀನ್ ಪೌಡ್ರ್ ಮಾಡಿದೆ, ಆಮೇಲೆ ಸೌಂತಿ ಬೀಜ, ಶಾವ್ಗಿ, ಬೆಲ್ಲ ಹಾಕಿ ಕುಂದ ಮಾಡಿದೆ. ಇದು ಮೈದಾ ಮತ್ತು ಶುಗರ್ ಅನ್ಹೆಲ್ದಿ ಅಂಥೇಳಿ ಅದನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದೆ ಸರ್ ನಾನು. ಇದೊಂದು ಸ್ವಲ್ಪ ಎಲ್ಲ ಕಡೆ ಪ್ರಚಾರ ಆಯಿತು ಸರ್, ಈ ಥರ ಹೆಲ್ದಿ ಫುಡ್ ಐತಿ ಮತ್ತು ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಆಹಾರ ಐತೆ ಅಂತ ತಿಳ್ಕೊಂಡು ಇವರು ನಮ್ಮ ಸ್ವಸಹಾಯ ಸಂಘದ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಾಯಿತು, ತಾಲೂಕ್ ಪಂಚಾಯತಿ ಅಧಿಕಾರಿಗಳಾಯಿತು, ಆಮೇಲೆ CEO ಸರ್ ಆಯಿತು, PD ಸರ್ ಆಯಿತು, ಆಮೇಲೆ ಎಲ್ಲ ಅಧಿಕಾರಿಗಳಾಯಿತು, ತಾಲೂಕ್ ಪಂಚಾಯತಿಂದ ಆಯಿತು, ಎಲ್ಲರೂ ನಮ್ಮ ಮನೆಗೆ ವಿಸಿಟ್ ಕೊಡಲಿಕ್ಕೆ ಬಂದರು ಸರ್ ಅವರು. ಅಂದ್ಕೂಡಲೇ ಅವರೆಲ್ಲರೂ ಚೆನ್ನಾಗಿದೆ ಅಮ್ಮ ಅಂಥೇಳಿ ಅವರ ತುಂಬ ಪ್ರಶಂಸೆ ಮಾಡಿದರು ಸರ್ ನನಗೆ. ಆಮೇಲೆ ಅಲ್ಲಿಂದ ನಮಗೆ ಅಕ್ಕ ಕೆಫೆ ನೀವೊಂದು ನಡೆಸ್ರಿ ಅಂತ ಹಿಂಗೆ ನಮ್ಗೆ ಚಲೋ ರೆಸ್ಪಾನ್ಸ್ ಬಂತು ಸರ್ ನಮಗೆ. ಅಂದ್ಕೂಡಲೇ ನಾವೇನು ಮಾಡಿದ್ವಿ ಸರ್, ನಮ್ಮದು ಸ್ವಸಹಾಯ ಸಂಘದೆಲ್ಲ ಮಹಿಳೆಯರಿಗೆಲ್ಲ ಜೊತೆ ಮಾತಾಡಿ ನಾವೊಂದು ಹೇಳಿಬಿಟ್ಟೆ ಸರ್ ಅವರಿಗೆ, ಅಕ್ಕ ಕೆಫೆ ಮಾಡೋನು, ಅಲ್ಲೂ ಎಲ್ಲರಿಗೂ ಜನಸಾಮಾನ್ಯರಿಗಾಯಿತು ಎಲ್ಲರಿಗೂ ಆಯಿತು ಒಳ್ಳೆಯ ಆಹಾರ ಕೊಡೋನು, ಆಮೇಲೆ ನಾವು ಅಡುಗೆ ಮಾಡೋನು, ಅಲ್ಲಿ ಅಕ್ಕ ಕೆಫೆ ನಾವು ನಡೆಸೋಣ ಅಂಥೇಳಿ ಅವ್ರಿಗೆ ಹೇಳಿದೆ ಸರ್ ನಾನು. ಅಂದ್ಕೂಡಲೇ ಅವರು ಎಲ್ಲರೂ ಒಪ್ಕೊಂಡ್ರು ಸರ್. ಅದನ್ನ ಒಪ್ಕೊಂಡು ಇಲ್ಲಿ ಬಂದ್ವಿ ಸರ್, ಅಕ್ಕ ಕೆಫೆ ಓಪನ್ ಮಾಡಿವಿ ಸರ್. ಈಗ ಒಂದು 5-6 ತಿಂಗಳಾಯಿತು ಸರ್ ನಾವು ಸ್ಟಾರ್ಟ್ ಮಾಡಿ. ಆಮೇಲೆ ಇದು ನಾವೇನು ಮಾಡಿದ್ವಿ ಸರ್, ಇದು BP ಶುಗರ್ಗದು ಆಲ್ಮೋಸ್ಟ್ ಒಂದು ಸ್ವಲ್ಪ ಎಲ್ಲರೂ ಅದೇ ಥರ ವರ್ಕ್ ಲೋಡ ಟೆನ್ಷನ್ ಇರೋದ್ರಿಂದ BP ಶುಗರ್ ಎಲ್ಲರಿಗೂ ಒಂದು ಸ್ವಲ್ಪ ಆಲ್ಮೋಸ್ಟ್ ಇರೋದ್ರಿಂದ ನಾ ಏನು ಮಾಡಿದೆ, ಇದು ರಾಗಿ ದೋಸೆ, ನವಣಕ್ಕಿ ದೋಸೆ, ರಾಗಿ ಇಡ್ಲಿ, ನವಣಕ್ಕಿ ಇಡ್ಲಿ, ಆಮೇಲೆ ಮಿಲ್ಲೆಟ್ಸ್ ಒಳಗೆ ಹೆಲ್ದಿ ಫುಡ್ ಅಂಥೇಳಿ ಎಲ್ಲ ಮಿಲ್ಲೆಟ್ಸ್ ಹಿಟ್ಟು ಕೂಡಿಸಿ ತಾಲಿಪಟ್ಟಿ ಆಯಿತು, ಆಮೇಲೆ ಪೈನಾಪಲ್ ಸಿರಾ ಆಯಿತು, ಆಮೇಲೆ ಹಲಸಿನ ಹಣ್ಣಿನ ಪಡ್ಡು ಆಯಿತು, ಬನ್ಸಿ ಗೋಧಿದು ಉಪ್ಪಿಟ್ಟಾಯಿತು. ಆಮೇಲೆ ನಮ್ಮದು ಬಾಸುಮತಿ ಬೆಳೀತಾ ಇದ್ದೇವೆ ಸರ್ ನಾವು ಹೊಲದಲ್ಲಿ. ಆ ಬಾಸುಮತಿ ಯೂಸ್ ಮಾಡಿ ಇಲ್ಲಿ ನಾವು ಪಲಾವ್ ಮಾಡೋದಾಯಿತು. ಎಲ್ಲ ಈ ನಮ್ಮದು ಹೆಲ್ದಿ ಫುಡ್ದಿಂದ ನಾನು ಸ್ಟಾರ್ಟ್ ಮಾಡೆ ಸರ್.